ಗೈಸ್ ಇದು ನೆನ್ನೆ ವಿಡಿಯೋ ಕಂಟಿನ್ಯೂಷನ್. ಸೊ ಇವಾಗ ನಾವು ಬೀಚ್ ಹತ್ರ ಬಂದಿದ್ವಿ, ಸನ್ರೈಸ್ ನೋಡಕ್ಕೆ ಅಂತ ಹೋಗ್ತಾ ಇದೀನಿ. ಮಹಾಬಲಿ ಬೀಚ್ ಹತ್ರ ಬಂದಿರೋದು ನಾವು. ಜೀವದಲ್ಲಿ ಆಡ್ತೀಯ ನೀನು? ಪಾಪ ಗೈಸ್ ತುಂಬಾ ನಿದ್ದೆ. ನಿನ್ಗೆ ಹಬ್ಬ ಹೋಗಿದೀಯಾ? ಆಗುತ್ತಾ? ಆಗಲ್ಲ, ನೀನ್ ಸ್ಟ್ರಾಂಗ್ ಅಲ್ವಾ, ನಿನ್ಗಾಗಲ್ಲ ಆ ಥರ ಏನೂ. ಸೊ ಇವಾಗ ಬೀಚ್ ಹತ್ರ ಬಂದಿದ್ದೀವಿ ಸನ್ರೈಸ್ ನೋಡೋಕ್ಕೆ ಅಂತ. ನನಗೂ ಆಡೋ ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಆಡೋಕ್ಕೆ ಹೋಗಲ್ಲ. ನನ್ನ ಹಸ್ಬೆಂಡ್ ಆವಾಗಲೇ ಹೋಗಿದ್ದಾರೆ, ಅವರು ಬೀಚ್ ಹತ್ರನೇ ಇದ್ದಾರೆ ಅವರು ತುಂಬ ಹೊತ್ತಿಂದ. ಸೊ ಇವಾಗ ನಾವಿಬ್ರು ಹೋಗ್ತಾ ಇದ್ದೀವಿ. ಪಾಪು ಇನ್ನೂ ಮಲಗಿದ್ದ, ಆದರೆ ಸರಿ ಅವನಿಗೂ ತೋರಿಸೋಣ. ಅಲ್ಲೂ ಬೇರೆ ಸೊಳ್ಳೆಗಳು ಜಾಸ್ತಿ ಇತ್ತು ಬಸ್ಸಲ್ಲಿ, ಅದಕ್ಕೆ ಮಲಗಿಸ್ತೀರಾ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈಗ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಮಹಾಬಲಿ ಬೀಚ್ ಅಂತ. ಹಾಯ್ ಹೇಳು, ಹೇಳು. ಲಾಸ್ಟ್ ಇಯರು ನಮ್ಮ ಪಾಪುನ ಇದೇ ಬೀಚ್ ಹತ್ರ ಕರ್ಕೊಂಡು ಬಂದಿದ್ವಿ. ಸೊ ಅವಾಗ ಅವ್ನು ಇಷ್ಟು ಮಾತ್ರ ಕೂಡ ಹಿಡಿದಿರಲಿಲ್ಲ, ಸಿಕ್ಕಾಪಟ್ಟೆ ಭಯ ಪಟ್ಕೊಂಡು ಅಳ್ತಿದ್ದ. ಬಟ್ ಈ ಇಯರ್ ನೋಡಿ ಅಟ್ಲೀಸ್ಟ್ ಈ ರೀತಿ ನಮ್ಮ ಜೊತೆಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ನಮ್ಮಮ್ಮ ಆ ಕಡೆ ಹೇಳ್ತಾ ಇದ್ರು, ಕರ್ಕೊಂಡು ಬಾ ಅವನ್ನ, ಅವನಿಗೆ ಕೋಲ್ಡ್ ಆಗುತ್ತೆ, ಏನು ಮಾಡ್ತಿದ್ಯಾ ನೋಡು ಅಂತೆಲ್ಲ ಬೈತಾನೆ ಇದ್ರು ಒಂದೇ ಸಮ. ಬಟ್ ಅದು ಯಾವುದು ಕೇರ್ ಮಾಡ್ದಿರ ನಾವು ಮೂವರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಗೈಸ್ ನನಗಿನ್ನೂ ನೆನಪಿದೆ, ನನ್ನ ಮದುವೆ ಆಗಿದ್ದ ವರ್ಷದಲ್ಲಿ ನಾವು ಒಂದು ಬೀಚ್ಗೆ ಹೋಗಿದ್ವಿ. ಅಂದರೆ ಅದು ಮದುವೆ ಆಗಿದ್ದ ವರ್ಷದಲ್ಲಿ ನಾವು ಫಸ್ಟ್ ಇಯರ್ ಮಾಲೆ ಹಾಕಿದ್ವಿ. ಸೊ ಆವಾಗಲೂ ಕೂಡ ಹೋಗಿದ್ವಿ. ಅವಾಗ ನಾವಿಬ್ಬರೇ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಅದೇ ಥರ ಇವಾಗ ನಾವು ಮೂವರು ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ನೋಡಿ ಈ ರೀತಿ ಎಲ್ಲ ಬರ್ಕೊಂಡು ಸಖತ್ ಒಂಥರ ಸ್ವೀಟ್ ಮೂಮೆಂಟ್ಸ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಚೆನ್ನಾಗಿದೆ. ನಾನು ಒಂದೊಂದು ಸಲ ನನಗೆ ಅನಿಸುತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ. ಸೊ ಈ ರೀತಿ ಮೆಮೊರೀಸ್ನೆಲ್ಲ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗಾದರೂ ಹಳೆ ವೀಡಿಯೋಸ್ ನೋಡಿದ್ರೆ ನನಗೆ ಸಖತ್ ಒಂಥರ ಖುಷಿ ಆಗ್ತಾ ಇರುತ್ತೆ. ನೋಡಿ ಈ ಒಂದು ವೀಡಿಯೋನ ನಮ್ಮ ಅಮ್ಮ ಅವರು ವೀಡಿಯೋ ಕ್ಯಾಪ್ಚರ್ ಮಾಡಿರೋದು. ಸೊ ಅವ್ರಿಗೆ ಹೇಳ್ಕೊಟ್ಟೆ ಈ ರೀತಿ ವೀಡಿಯೋ ಮಾಡಮ್ಮ ಅಂತ. ನಮ್ಮಮ್ಮ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕ್ಯಾಮ್ರಾ ಹಿಡ್ಕೊಳ್ತಾರೆ. ನಾನು ತುಂಬ ಸಲ ಅವ್ರ ಕೈ ಕೊಡ್ತಾ ಇರ್ತೀನಿ ನಾವೇನಾದರೂ ಅವ್ರ ಜೊತೆಲಿ ಹೋದರೆ. ಸೊ ನಾವು ಮೂವರದು ಅಥವಾ ನಮ್ಮಿಬ್ಬರದು ಕ್ಯಾಪ್ಚರ್ ಮಾಡಬೇಕು ಅಂದರೆ ನಮ್ಮ ಅಮ್ಮ ಕೈ ಕ್ಯಾಮ್ರಾ ಕೊಟ್ಟರೆ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ತಾರೆ. ಮಂತ್ರಾಲಯದಲ್ಲಿ ಹೋದಾಗ ಒಂದು ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ. ಸೊ ಆವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಸೊ ನೋಡಿ ಇವರೇ ನಮ್ಮಮ್ಮ. ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಅವ್ರಿಗೆ ಫುಲ್ಲು ಚಳಿ ಆಗ್ತಿದೆ, ಮಾರ್ನಿಂಗ್ ಬೇರೆ ಅಲ್ವಾ, ಸೊ ಅದಕ್ಕೆ ನಾವು ಇಲ್ಲೇ ಸನ್ಸೆಟ್ ನೋಡೋಣ ಅಂತ ಹೇಳಿಬಿಟ್ಟು ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಸಮುದ್ರ ಇರೋ ಪ್ಲೇಸಲ್ಲಿ ಸನ್ಸೆಟ್ ನೋಡೋದಂದರೆ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ನಾನು ಲಾಸ್ಟ್ ಇಯರ್ ಮೇ ಬಿ ನೋಡಿದ್ದೆ ಅನಿಸುತ್ತೆ, ಮತ್ತು ಈ ಇಯರ್ ನೋಡ್ತಾ ಇದ್ದೀನಿ. ಇಲ್ಲ, ಲಾಸ್ಟ್ ಇಯರ್ ನಾವು ಸನ್ಸೆಟ್ ನೋಡೋ ಅಷ್ಟರಲ್ಲಿ ಸನ್ಸೆಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ಇಯರ್ ನನ್ನ ಹಸ್ಬೆಂಡು ಕಾಯ್ಕೊಂಡಿದ್ರು ಪಾಪ ಸನ್ಸೆಟ್ ನೋಡೋಕ್ಕೆ ಅಂತ. ಆಮೇಲೆ ಇಲ್ಲಿ ಸ್ವಲ್ಪ ತಾಡಿದ್ದಾದಮೇಲೆ ನಾವು ಇಲ್ಲಿ ಬಂದ್ವಿ. ಬರಬೇಕಾದ್ರೆ ಅಲ್ಲಿ ಮಂಕಿ ಇತ್ತು. ಪಾಪ ನನ್ನ ಮಗ ನೋಡಿ ಶೇಕ್ ಹ್ಯಾಂಡ್ ಕೊಡೋಕೆ ಹೋದರೆ ಆ ಮಂಕಿ ಏನು ಮಾಡುತ್ತೆ ನೋಡ್ಕೊಡಿ. ಇವಾಗ ಅವನಿಗೆ ಇಷ್ಟ ಈ ರೀತಿ ಕೋತಿಗಳು, ನಾಯಿಗಳು, ಬೆಕ್ಕುಗಳ ಜೊತೆ ಎಲ್ಲ ಆಟಾಡಬೇಕು ಅಂದರೆ. ಯಾವಾಗಾದ್ರೂ ನನ್ನ ಮಗ ಮತ್ತು ಅವರಪ್ಪ ಇಬ್ಬರೂ ಬೆಕ್ಕಾಟ ಆಟಾಡ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಗೈಸ್. ನೋಡಿ ಶೇಕ್ ಹ್ಯಾಂಡ್ ಕೊಡೋಕೆ ಹೋಗಿ ಕಚ್ಚಿಬಿಡುತ್ತೆ ಅದು. ಪಾಪ ಅವನು ಕೈ ಉಜ್ಕೊಳ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಮಂಕಿ ಇದೆ ಗೈಸಲ್ಲಿ. ಸೊ ಆ ಮಂಕಿಗೆ ಹಾಗೆ ಅಮೌಂಟ್ ಕೊಟ್ಬಿಟ್ಟು ಅಮೌಂಟ್ ಕಟ್ಟಿದ ತಕ್ಷಣ ಆ ಮಂಕಿ ಹಾಗೆ ಆ ಮಂಕಿನೇ ಶೇಕ್ ಹ್ಯಾಂಡ್ ಕೊಡೋಕೆ ಬಂತು. ಸೊ ಇದು ಯಾವುದೋ ತೀಟೆ ಮಂಕಿ ಬುದ್ಧಿನೇ ತೋರಿಸುತ್ತೆ ನೋಡಿ ಇದು. ಅಂದರೆ ಅವರು ಈ ಥರ ಭಯ ಹಿಡಿಸ್ತಾ ಇದ್ರೆ ಪಾಪ ಅದು ಡ್ಯಾನ್ಸ್ ಮಾಡ್ತಾ ಇತ್ತು. ಇವ್ರಿಗೂ ಪಾಪ ಇವರು ಹ್ಯಾಂಡಿಕ್ಯಾಪ್ಡ್ ಅನಿಸುತ್ತೆ. ಸೊ ಆ ಮಂಕಿ ಪಾಪ ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಕೊಡ್ತು ಗೊತ್ತಾ. ಅಮೌಂಟ್ ಕೊಟ್ಟಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಅದೇ ಕೈ ಕೊಡ್ತಾ ಇದೆ. ತುಂಬ ಕ್ಯೂಟ್ ಅನ್ನಿಸ್ತಲ್ವಾ. ಸೊ ಈ ಥರ ಮೂಮೆಂಟ್ಸ್ ಎಲ್ಲನೂ ನಾವು ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಒಂದು ಇಲ್ಲಿ ಮಹಾಬಲಿ ಬೀಚಲ್ಲಿ ಎಂಜಾಯ್ ಮಾಡಿದ್ವಿ. ಮತ್ತು ಇಲ್ಲಿ ಏನೇನಿದೆ ಅಂತ ಅಂದರೆ
ಕೆಲವೊಂದು ಈ ಶಂಖದ್ದು ಅದೆಲ್ಲ ಬರುತ್ತಲ್ವಾ ತೋರಣ, ಈ ಥರದ್ದೆಲ್ಲ ಇಲ್ಲಿ ಇತ್ತು. ಬಟ್ ನಾವೇನು ತೊಗೊಂಡಿಲ್ಲ ಇಲ್ಲಿ. ಬಟ್ ಆದರೆ ಫೈನಲಿ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನೇನು ಬಸ್ ಹತ್ತೋಣ ಅನ್ನೋ ಟೈಮಲ್ಲಿ ನನಗಲ್ಲೊಂದು ಸ್ಟೋನಲ್ಲಿ ಕೆತ್ತುತ್ತಾರಲ್ವ ವಿಗ್ರಹಗಳನ್ನ, ಆ ಥರದ್ದೆಲ್ಲ ತೋರಿಸ್ತಿದ್ರು. ಸೊ ಅದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇವು ಒಂದು 100 ರೂಪಾಯಿ ಅಷ್ಟಲಕ್ಷ್ಮಿದು. ಇದು ಅವರೇ ಕೆತ್ತನೆ ಮಾಡಿರೋದಂತೆ. ಎಷ್ಟು ಫಿನಿಶಿಂಗ್ ಕೊಟ್ಟಿದ್ರು ಗೊತ್ತಾ, ಸ್ಮಾಲ್ ಥಿಂಗ್ಸ್ ಕೂಡ ಫಿನಿಶಿಂಗ್ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ. ಅದಾದಮೇಲೆ ಒಂದು ರೌಂಡ್ ಸ್ಟೋನ್ ಮೇಲೆ ಫುಲ್ಲು ವಿಗ್ರಹಗಳನ್ನ ಕೆತ್ತನೆ ಮಾಡಿರೋ ಥರದ್ದು ಕೂಡ ಇತ್ತು ಅವ್ರ ಹತ್ರ. ನೋಡಿ ಇದು. ಸೊ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಪ್ರತಿಯೊಂದು ಅಷ್ಟೇ ಸಖತ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಅನಿಸ್ತು. ಇದು ತೊಗೋಬೇಕು ಅಂತ ನನಗೆ ತುಂಬ ಆಸೆ ಆಯಿತು. ಬಟ್ ಆದರೆ ಅದು 1500 ಎಷ್ಟೋ ಹೇಳಿದ್ರು. ಆಮೇಲೆ ಇದೊಂದು ಎಲಿಫೆಂಟು, ಇದು ಎಲಿಫೆಂಟ್ ಒಳಗಡೆ ಇನ್ನೊಂದು ಎಲಿಫೆಂಟ್ ಕೆತ್ತನೆ ಮಾಡಿದ್ರು. ಸೊ ಅದೊಂದು ತೊಗೊಂಡೆ. ಆಮೇಲೆ ಇವಾಗ ಊಟ ಕೊಡ್ತಿದ್ರು, ಅಂದರೆ ಇಲ್ಲಿ ಮಹಾಬಲಿ ಬೀಚ್ ಮುಗಿಸ್ಕೊಂಡು ಸ್ವಲ್ಪ ದೂರ ಆದಮೇಲೆ ಬ್ರೇಕ್ಫಾಸ್ಟ್ನ ಕೊಟ್ಟರು. ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಬಜ್ಜಿ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡಿದರು. ಸೊ ನಮ್ಮ ಪಾಪುಗೆ ಅಂತ ಹೇಳಿ ನಾವು ಯಾರೋ ಇಡ್ಲಿ ತೊಗೊಂಡು ಬಂದಿದ್ರು. ಸೊ ಅವ್ರು ಇಡ್ಲಿ ಕೊಟ್ಟರು ಅಂತ ಅವ್ನಿಗೆ ಇಡ್ಲಿ ತಿನ್ನಿಸಿದ್ವಿ. ಎಲ್ಲರೂ ಇವಾಗ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಾವು ಮಾತ್ರ ಪಾಪು ಇದ್ದ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ತಿಂದಿರೋದು ಅರಗಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಶಕ್ತಿಯವರು ಸಾಂಗ್ಸ್ ಹೇಳ್ಕೊಡ್ತಾ ಇದ್ರು, ಅದನ್ನ ಆಡ್ತಾ ಇದ್ರು. ನಾವು ಇವ್ರ ಜೊತೆ ವರ್ಷ ಹೋಗ್ಬಿಟ್ಟು ಬರೋದು, ಇವರೇ ಬಸ್ಸೆಲ್ಲ ಮಾಡೋದು. ಮುಂಚೆ ಅವ್ರ ಫಾದರ್ ಇದ್ದರು, ಅವ್ರ ಫಾದರ್ ಡೆತ್ ಆಗಿದ್ದಾರೆ. ಸೊ ಅದಕ್ಕೆ ಇವಾಗ ಇವರೇ ಕರ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿ ಕರ್ಕೊಂಡು ಬರ್ತಾರೆ. ಮುಳ್ಳೂರಿಂದ ನಾವು ಹೊರಡೋದು. ಸೊ ಮುಂಚೆ ಇನ್ನೂ ಜನ ಜಾಸ್ತಿ ಇರ್ತಿದ್ರು, ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಆಮೇಲೆ ಇವಾಗ ನಾವು ಕರಿಮಾರಿಯಮ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟು, ಇದು ಇನ್ನೂ ದೇವ್ರದ್ದು ವಿಗ್ರಹ ಇನ್ನೂ ಫಿನಿಶ್ ಆಗಿಲ್ಲ, ಇನ್ನೂ ಕಟ್ತಾನೆ ಇದ್ದಾರೆ. ದೊಡ್ಡದು ವಿಗ್ರಹ ಇಲ್ಲಿ ಕಟ್ತಾ ಇರೋದು ಅವರು. ಸೊ ಇದೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ಮೇಲೆ ಅಲ್ಲಿ ಒಂದು ದೊಡ್ಡ ವಿಗ್ರಹ ಕಟ್ತಾ ಇರ್ತಾರೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದೇ ದೇವಸ್ಥಾನಕ್ಕೆ ನಾವು ಲಾಸ್ಟ್ ಇಯರ್ ಕೂಡ ಬಂದಿದ್ವಿ. ಲಾಸ್ಟ್ ಇಯರ್ ಕೂಡ ಇಷ್ಟೇ ಕಟ್ಟಿದ್ರು. ಸೊ ಇಲ್ಲಿ ಇದೆಯಲ್ವಾ ಸಿಂಹ ದೇವರು ಮುಂದೆ ಇದೆ, ಮತ್ತು ಅಲ್ಲಿ ಇದೆಯಲ್ವಾ ನೋಡಿ ಅದು ದೊಡ್ಡ ವಿಗ್ರಹ. ಇಲ್ಲಿಂದನೇ ನೋಡಿ ಅಷ್ಟು ಹೈಟ್ ಕಾಣಿಸ್ತಿದೆ, ಅಂದರೆ ನೀವು ಹತ್ತಿರದಿಂದ ನೋಡಿದ್ರೆ ಇನ್ನೆಷ್ಟು ಹೈಟ್ ಕಾಣಿಸ್ಬೋದು. ಸೊ ಇದೇ ದೇವಸ್ಥಾನಕ್ಕೆ ನಾವು ಲಾಸ್ಟ್ ಇಯರು ಬಂದಿದ್ವಿ, ಈ ಇಯರು ಬಂದಿದ್ದೀವಿ. ಮತ್ತು ಇದೊಂದು ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ, ಆದರೂ ಸುಮ್ಮನೆ ಒಂದು ಕ್ಲಿಪ್ ತೆಗೆದ್ಬಿಟ್ಟು ನಾವು ಅಮ್ಮ ಜೊತೆ ಒಂದು ಕ್ಲಿಪ್ ತಗೊಂಡೆ. ಈ ದೇವಸ್ಥಾನಕ್ಕೆ ನನ್ನ ಹಸ್ಬೆಂಡು ಮತ್ತು ಪಾಪು ಬಂದಿರಲಿಲ್ಲ, ಯಾಕಂದರೆ ಪಾಪು ಮಲಗಿದ್ದ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಬಸ್ಸಲ್ಲೇ ಇದ್ರು, ನೀವು ಹೋಗ್ಬಿಟ್ಟು ಬನ್ನಿರಿ ಅಂತ. ಇದು ನೋಡಿ ಒಳಗಡೆ ಇಲ್ಲಿ ಯಾವ್ಯಾವ ದೇವರು ಅಂದರೆ ತಮಿಳ್ನಾಡಲ್ಲಿ ಫೇಮಸ್ ದೇವರುಗಳಿರುತ್ತಲ್ವಾ, ಫೇಮಸ್ ದೇವರು, ಮತ್ತು ಕರ್ನಾಟಕದಲ್ಲಿ ಫೇಮಸ್ ದೇವಸ್ಥಾನಗಳದ್ದು ದೇವರು, ಮತ್ತು ಕೇರಳದಲ್ಲಿರುವಂಥ ಫೇಮಸ್ ದೇವ್ರ ವಿಗ್ರಹಗಳನ್ನೆಲ್ಲ ಇಲ್ಲಿ ಮಾಡಿ ಇಟ್ಟಿದ್ರು. ಸೊ ಈ ರೀತಿ ನೋಡಿ, ಈ ರೀತಿ ಸಿಕ್ಕಾಪಟ್ಟೆ ದೇವರುಗಳಿತ್ತು. ಲಾಸ್ಟ್ ಇಯರ್ ನಾವು ಇಲ್ಲಿ ಬಂದಿರಲಿಲ್ಲ, ಅಂದರೆ ಇದು ಜಸ್ಟ್ ಆ ಬ್ಯಾಕ್ ಸೈಡಲ್ಲೇ ಇರೋದು. ಬಟ್ ಇದಕ್ಕೆ ಟಿಕೆಟ್ ಇತ್ತು, ಮತ್ತು ಪಾಪು ಏನೋ ತುಂಬ ಅಳ್ತಿದ್ದ ಅನ್ನೋ ಒಂದು ರೀಸನ್ಗೆ ನಾವು ಬಂದಿರಲಿಲ್ಲ ಇಲ್ಲಿಗೆ. ಸೊ ಈ ವರ್ಷ ನಾನು ಮತ್ತು ನಮ್ಮಮ್ಮ ಇಬ್ಬರೇ ಬಂದಿದ್ದು. ನನಗೆ ಒಳಗಡೆ ಹೋದ್ಮೇಲೆ ಅನ್ನಿಸ್ತು ನಾವು ಯಾಕೆ ಲಾಸ್ಟ್ ಇಯರ್ ಇಲ್ಲಿ ಬಂದಿಲ್ಲ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಇಲ್ಲಿ ಒಂದು ವೆಂಕಟರಮಣ ಸ್ವಾಮಿ ದೇವರಿದೆ. ಸೊ ಅದು ವಿಡಿಯೋ ಅಲೋ ಇಲ್ಲ, ಸೊ ಅದಕ್ಕೆ ನಾನು ವಿಡಿಯೋ ಶೂಟ್ ಮಾಡಲಿಲ್ಲ ಅಲ್ಲಿ. ಅದನ್ನು ನೋಡಿದ ತಕ್ಷಣ ನನಗೆ ದೊಡ್ಡ ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ದೇವರನ್ನ ನೋಡ್ದಂಗೆ ಆಯಿತು. ಅಷ್ಟು ಚೆನ್ನಾಗಿತ್ತು ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ಪ್ರತಿಯೊಂದು ಅಷ್ಟೇ ತುಂಬ ಫಿನಿಶಿಂಗಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ನನಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರಸಾದಕ್ಕೆ ಮೊಸರನ್ನ ಕೊಟ್ಟರು. ಅದನ್ನು ತೊಗೊಂಡು ಬಂದೆ ನಮ್ಮ ಪಾಪುಗಂತ. ಅವನು ತಿಂದಿಲ್ಲ. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಇದು ದೇವಸ್ಥಾನ ಇತ್ತು. ಇದು ಐ ಥಿಂಕ್ ಮುರುಗನ್ ದೇವಸ್ಥಾನನೇ ಅನಿಸುತ್ತೆ. ಸೊ ಆದರೆ ನಾನು ಒಳಗಡೆ ಹೋಗಲಿಲ್ಲ. ನಮ್ಮ ಅಮ್ಮವರೆಲ್ಲ ಹೋಗಿದ್ರು. ಯಾಕೆ ಅಂತಂದರೆ ನನಗೂ ಸಿಕ್ಕಾಪಟ್ಟೆ ಕಾಲು ನೋವ್ತಿತ್ತು. ಲಾಸ್ಟ್ ಇಯರ್ ಕೂಡ ನೋಡಿದ್ದೆ ಈ ದೇವ್ರನ್ನ. ಸೊ ಅದಕ್ಕೆ ನಾನು ಈ ವರ್ಷ ಹೋಗಲಿಲ್ಲ. ನನ್ನ ಹಸ್ಬೆಂಡು ಹೋಗಲಿಲ್ಲ, ನಾನು ಹೋಗಲಿಲ್ಲ. ಅದಕ್ಕೆ ಇನ್ಸೈಡ್ ಯಾರೂ ವೀಡಿಯೋ ಮಾಡ್ಕೊಂಡು ಬಂದಿಲ್ಲ. ಅದಕ್ಕೆ ಔಟ್ಸೈಡಿಂದ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೆಲ್ಲರೂ ನೋಡಿಕೊಂಡು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದಾದಮೇಲೆ ಇನ್ನು ಸ್ವಲ್ಪ ದೂರದಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು. ಲಾಸ್ಟ್ ಇಯರ್ ಕೂಡ ಇದೇ ಪ್ಲೇಸಲ್ಲಿ ಊಟಕ್ಕೆ ನಿಲ್ಲಿಸಿದ್ರು ಗೈಸ್. ಲಾಸ್ಟ್ ಇಯರ್ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ ಈ ಇಯರು ಕರ್ಕೊಂಡು ಹೋಗಿದ್ರು. ಸೊ ನೋಡಿ ಈ ರೀತಿ ಇದೆ. ಫುಲ್ಲು ಕಾಮಾಗಿರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಹಸುಗಳಿರುತ್ತೆ ಗೈಸ್. ಇಲ್ಲಿ ಲಾಸ್ಟ್ ಇಯರು ಅಷ್ಟೇ ಇಷ್ಟೇ ಹಸುಗಳಿತ್ತು. ಏನಾದರೂ ಒಂದು ನಾವು ಇಟ್ಕೊಂಡಿದ್ದ ತಕ್ಷಣ ಎಲ್ಲ ಬಂದ್ಬಿಡವು ಹಸುಗಳು. ನಾವಿವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ವಿ. ಚೆನ್ನಾಗಿದೆ. ಸೊ ಇವಾಗ ಸರಿ ಅಂತ ಬಿಟ್ಟು ಊಟ ಮಾಡೋಣ ಅಂತ ಇಲ್ಲಿ ಇದೀವಿ. ಬಟ್ ಆದ್ರೆ ಇನ್ನೂ ಅವ್ರು ರೆಡಿ ಮಾಡ್ತಾ ಇದಾರೆ. ಏನೋ ಮುದ್ದೆ ಕಾಳು ಸಾಂಬಾರ್ ಏನೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಕಾಲುಗಳು ನೋಡಿ ಹೇಗೂಡಿದೆ. ಸದ್ಯ ಅದ್ರ ನರ್ವೇನೋ ಟ್ವಿಸ್ಟ್ ಆಗಿತ್ತಲ್ಲ, ಅದು ಸ್ವಲ್ಪ ಓಕೆ ಇವಾಗ. ಓಡಾಡ್ತಾನೆ ಅಲ್ಲಿ ಆ ದೇವಸ್ಥಾನದ ಹತ್ರ. ಸರಿ ಹೋಗುತ್ತೆ ಬಿಡು ನಾಳೆಗೆ. ಸೊ ಇವಾಗ ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಕರಿಮಾರಿಯಮ್ಮ ದೇವಸ್ಥಾನ ಆದ್ಮೇಲೆ ಒಂದ್ ಸ್ವಲ್ಪ ಮುಂದಕ್ಕೆ ನಿಲ್ಸಿರೋದು ಊಟಕ್ಕೆ ಅಂತ ಹೇಳಿ. ಆಲ್ರೆಡಿ ಇವಾಗ 3 o'clock ಆಗಿದೆ. ಸೊ ಎಷ್ಟೊತ್ತಿಗೆ ಕೊಡ್ತಾರೋ ನೋಡ್ಬಿಟ್ಟು ತಿನ್ಬಿಟ್ಟು ಡೈರೆಕ್ಟ್ ಆಗಿ ರತ್ನಗಿರಿಗೆ ಹೋಗೋದು. ಲಾಸ್ಟ್ ಇಯರ್ ರತ್ನಗಿರಿಗೆ ಹೋದಾಗ ಕ್ಲೋಸ್ ಆಗಿತ್ತು. ಸೊ ಈ ಸಲ ರತ್ನಗಿರಿಗೆ ಹೋಗಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಹೋಗೋದು ಗೈಸ್. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಮನೆಯಲ್ಲಿ ರೀಚ್ ಆಗಿರ್ತೀವಿ. ನಮ್ ತಲೆ ಹರಟೆ ನೋಡಿ ಸಕ್ಕತ್ ತೀಟೆ ಮಾಡ್ತಾನೆ. ಅವ್ನ್ ನೆನ್ನೆಯಿಂದ ನಡೆದೇ ಇಲ್ಲ. ಇವಾಗ್ಲೇ ಸ್ವಲ್ಪ ನೋಡಿ ಈ ತರ ನಡೀತಿರೋದು. ಸಾಂಗ್ಸ್ ಹಾಕಿದೀವಿ ಅದಕ್ಕೋಸ್ಕರ. ಏನಾಯ್ತಮ್ಮ? ಯಾವ್ದು? ಡ್ಯಾಡಿ ಕಾಲ್ ಹಾಕೋನಂತೆ. ಎದಳು ಏನೈತೆ ಅಲ್ಲಿ ಕೆಳಗೆ ತೋರಿಸ್ತೀನಿ. ಎದಳು ಎದಳು ಇವತ್ತು ಏನಾಯ್ತು ಗೊತ್ತ? ಸ್ನಾನ ಮಾಡೋಣ ಅಂತ ಹೋಗಿದ್ನಲ್ಲ. ಸ್ನಾನ ಮಾಡಕ್ ಹೋದಾಗ ಬಕೆಟ್ ಅಲ್ಲಿ ಮಣ್ಣು ಅದು ಉಪ್ಪು ಇದೆಯಲ್ಲ ಇದೆಲ್ಲ ತಲೆ ಮೇಲೆ ಬಿದ್ದೋಗೈತೆ. ತಲೆನೇ ನೆನ್ಸ್ಕೊಂಡಿರ್ಲಿಲ್ಲ ಸಮುದ್ರದಲ್ಲಿ. ಸುಮ್ಮನೆ ಹೋಗಿ ಮಾಡ್ಕೊಂಡು ನಾಳೆ ಚೆನ್ನಾಗಿ ಎಣ್ಣೆ ತಲೆ ಕ್ಲೀನಾಗಿ ಸ್ನಾನ ಮಾಡ್ಕೋಬೇಕು. ನಿಮ್ಮ ಅಮ್ಮಮ್ಮ ತಗೊಂಡಿರೋದು ಆ ಎಣ್ಣೆ ಫುಲ್ ಸೆಟ್ ಕೊಂಡು ಬಿಡ್ತೀನಿ. ಯೋಚನೆ ಮಾಡು. ಇನ್ನೊಂದ್ಸಲ ಮುಟ್ಟೋಗು. ನೋಡು ನೀನು ಹೋಗು. ಇನ್ನು ಹತ್ರ ಹೋಗಮ್ಮ. ಏನಾಗಲ್ಲ ಮಾಡೆ. ಏನಾಗಲ್ಲಮ್ಮ ಹೋಗಮ್ಮ. ಅಮ್ಮಮ್ಮ ಮನೇಲಿ ಹಸು ಇದೆಯಲ್ವಾ ಅದೇ ತರ ಅದನ್ನು. ಅಮ್ಮಮ್ಮ ಮನೇಲಿ ಇದೆಯಲ್ವಾ ಹಸು ಅದೇ ತರ. ಕಚ್ಚಲ್ಲ ಅಮ್ಮ, ಅದು ಕಚ್ಚಲ್ಲ. ಅದು ಅಮ್ಮಮ್ಮ ಮನೇಲಿ ಹಸು ಇದೆಯಲ್ವಾ ಅದೇ ತರ ಮಾಡೋದು. ಯಾರೇನೋ ಗೈಸ್, ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಅದೇನೋ ಈ ಥರ ಖಾಲಿ ಪ್ಲೇಸಸ್ ಇಟ್ಬಿಟ್ರೆ ಸಾಕು, ಸಖತ್ ಖುಷಿ ಆಗ್ಬಿಡುತ್ತೆ. ಆಮೇಲೆ ಊಟಕ್ಕೆ ಅಂತ ಹೇಳಿ ಮುದ್ದೆ ಮತ್ತು ಬೋಂಡ ಬಜ್ಜಿ ಹಾಗೆ ಕಾಳುಳಿ ಸಾರು ಮತ್ತು ಹಪ್ಪಳ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವು ಮನೇಲಿ ಮಾಡಿದ್ರು ಈ ಟೇಸ್ಟ್ ಬರಲ್ಲ ಗೈಸ್ ಕಾಳುಳಿ ಸಾಂಬಾರು. ಇಲ್ಲಿ ಅವರು ಮಾಡಿದರು, ಮಸಾಲೆ ರುಬ್ದಿರ ಏನೂ ಇಲ್ಲ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ಅದಕ್ಕೆ ಅಂತಾರಲ್ವಾ, ಎಲ್ಲರೂ ಸೇರಿ ಮಾಡೋದ್ರಲ್ಲಿರೋ ರುಚಿ ಯಾರೋ ನಾವು ಮನೆಗಳಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ.
ಸೊ ಆಮೇಲೆ ಅದನ್ನೆಲ್ಲ ಕರಗಿಸ್ಕೊಳ್ಳೋಕ್ಕೆ ರಾತ್ರಿ ಒಂದಷ್ಟು ಸ್ಟೆಪ್ ಹಾಕಿದ್ವಿ. ಅದೇ ಗೈಸ್ ಚಿನ್ನ ಚಿನ್ನ ಮುರುಗಯ್ಯ ಸಾಂಗ್ ಇದೆಯಲ್ವಾ, ಆ ಸಾಂಗ್ಗೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಡ್ಯಾನ್ಸ್ ಆಡ್ಕೊಂಡಿದ್ವಿ. ನಾವು ಫಸ್ಟು ಹಿಂದೆ ಇರೋರೆಲ್ಲ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಮುಂದೆ ಇರೋರೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ರು. ಸೊ ಅದಕ್ಕೆ ಸರಿ ಅಂದರೆ ನಾವು ಸುಮ್ಮನೆ ಕುತ್ಕೊಬಿಟ್ವಿ. ಆಮೇಲೆ ಒಬ್ಬರಿಗೆ ಮೈ ಮೇಲೆ ಬಂದುಬಿಟ್ಟಿತ್ತು ಗೈಸ್, ನಾಗಪ್ಪ ಅಂತ ಹೇಳ್ತಾರಲ್ವಾ, ಅದು ಮೈ ಮೇಲೆ ಬಂದುಬಿಟ್ಟಿತ್ತು. ಸೊ ಅದು ವಿಡಿಯೋ ಕ್ಲೀನಾಗಿ ಮಾಡಿದ್ದೆ, ಅದು ನಿಜವಾಗ್ಲೂ ನೋಡಿದ್ರಿ ತುಂಬಾ ನೀವು ಶಾಕ್ ಆಗಿಬಿಡ್ತಾ ಇದ್ರಿ. ಬಟ್ ಆದರೆ ಏನಾಯಿತು ಅಂದರೆ ನಾವು ರತ್ನಗಿರಿಯಲ್ಲಿ ನಿಲ್ಲಿಸಿದಾಗ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಸರಿ ಅಂತ ಬಿಟ್ಟು ನಾವು ಅಲ್ಲಿ ಸುಮ್ಮನೆ ಹಂಗೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇದ್ವಿ. ಆಮೇಲೆ ನಾನು ನನ್ನ ಹಸ್ಬೆಂಡು ಪಾಪು ಮೂವರು ಹಾಲು, ನಮ್ಮ ಪಾಪುಗೆ ಹಾಲು ಕೊಡಿಸ್ಕೊಂಡು ನಾನು ಕಾಫಿ ಕುಡ್ಕೊಂಡು ನಾವು ಇದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಅಲ್ಲಿ ಡ್ರೈ ಗೋಬಿ ನೋಡಿಬಿಟ್ಟು ಅವರು ಕೇಳಿದ್ರು ಅವ್ರನ್ನ ವೆಜ್ಜಾ ನಾನ್ ವೆಜ್ ಅಂತ. ಅದು ವೆಜ್ ಆಗಿದ್ದಕ್ಕೆ ಅವ್ರೊಂದು ತಿನ್ಕೊಂಡು ಅವರು ಡ್ರೈ ಗೋಬಿ ತೊಗೊಂಡ್ರು ಗೈಸ್. ಅದು ಕೈ ಕೊಟ್ಟಿದ್ದೆ ಅವ್ರು ಫುಲ್ಲು ಚಳಿ ಮತ್ತು ಕೈಯೆಲ್ಲ ಶೇಕ್ ಆಗೋದು ಆ ರೀತಿ ಆಗೋಯಿತು. ಸೊ ಕೆಲವೊಬ್ರು ಹೇಳಿದ್ರು ನನಗೆ ನಾಗಪ್ಪದು ಮೈ ಮೇಲೆ ಬಂದಾಗ ಅಥವಾ ನಾಗಮ್ಮ ಮೈ ಮೇಲೆ ಬಂದಾಗ ಅದು ಮಾತ್ರ ವಿಡಿಯೋ ಮಾಡಬಾರ್ದು ಅಂತ. ಅವರೆಲ್ಲ ಹೇಳಿದ್ರು ಡಿಲೀಟ್ ಮಾಡು ಅಂತ, ಬಟ್ ನಾನು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೇ ಇದ್ದೆ. ಸೊ ಅವ್ರಿಗೆ ಅಂದರೆ ನನ್ನ ಹಸ್ಬೆಂಡಿಗೆ ಬಂದಿದ್ದು ಚಳಿ ಜ್ವರ ಸಡನ್ನಾಗಿ ಬಂತಲ್ವ, ಅದಾಗಿದ್ದ ತಕ್ಷಣ ಅದಕ್ಕೆ ನಮ್ಮಮ್ಮ ಬಿಟ್ಟೇ ಇಲ್ಲ, ಡಿಲೀಟ್ ಮಾಡಿಸೇ ಬಿಟ್ಟರು. ಸೊ ಆ್ಯಕ್ಚುಲಿ ಅದು ಮಾಡಿಸಿದ್ಮೇಲೆ ಮತ್ತು ಒಂದು ಸ್ವಲ್ಪ ಚಳಿ ಕಡಿಮೆ ಆಯಿತು ಅವ್ರಿಗೆ ಅಂತ ಹೇಳ್ಬೋದು. ಮತ್ತು ಆ ಡ್ರೈ ಗೋಬಿ ತೊಗೊಂಡಿದ್ರಲ್ವ ಅದನ್ನು ಕೂಡ ಅಲ್ಲೇ ಬಿಸಾಕ್ಬಿಟ್ಟು ಬಂದುಬಿಟ್ರು. ಪ್ರಸಾದ ಏನೇನು ತೊಗೊಂಡು ಬಂದಿದೆ ಅಂತ ಹೇಳಿಬಿಟ್ಟು ನಾನು ಮನೆಗೆ ಬಂದಮೇಲೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇರೋದು. ನಾವು ಮನೆಗೆ ಬಂದಿದ್ದೀವಿ. ಮಾರ್ನಿಂಗ್ 4 o'clockಗೆ ನಮ್ಮಮ್ಮ ಮನೆ ಹತ್ರ ಬಿಟ್ಟರು. ಸೊ ಅದಾದಮೇಲೆ ನಮ್ಮಮ್ಮ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದ್ವಿ. ಮನೆ ಒಳಗಡೆ ಏನು ಹೋಗಲಿಲ್ಲ, ಆಚೆನೇ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಆಮೇಲೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. 5 o'clockಲ್ಲಿ ಮಲಗಿದವರು ಇವಾಗ ಆಲ್ಮೋಸ್ಟ್ 11 o'clock ನಾವಿದ್ವಿ. ಸೊ ಈಗ 11:30 ಏನೋ ಆಗಿದೆ. ಅದಕ್ಕೆ ಬ್ರೇಕ್ಫಾಸ್ಟ್ಗೋಸ್ಕರ ಮಸಾಲೆ ದೋಸೆನ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಮ್ಮ ಅತ್ತೆ ಒಂದು ಮುದ್ದೆ ಮಾಡಿದರು. ಸೊ ನಾವು ಮಸಾಲೆ ದೋಸೆ ಮತ್ತು ನನಗೆ ಆನಿಯನ್ ದೋಸೆ ಅಂತ ಹೇಳಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಮ್ಮ ಪಾಪುಗೆ ಇಡ್ಲಿ ನಮ್ಮ ಮಾವವ್ರು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಕಾಲು ಕೈಯೆಲ್ಲ ಬಾಡಿ ಎಲ್ಲ ಫುಲ್ಲು ಎಲ್ಲಿ ಮುಟ್ಕೊಂಡ್ರು ಹುಣ್ಣಾದಂಗೆ ಇದೆ ಗೈಸ್ ನಮಗೆ. ಏನಕ್ಕೆ ಅಂದರೆ ಪಾಪುನ ಎತ್ಕೊಂಡು ತಿರುಗಿದ್ವಲ್ವಾ. ಸೊ ಅದಕ್ಕೆ ನೆನ್ನೆ ರಾತ್ರಿ ಏನಾಯಿತು ಅಂದರೆ ನನ್ನ ಹಸ್ಬೆಂಡ್ಗೆ ಇದ್ದಕ್ಕಿದ್ದಂಗೆ ಫೀವರ್ ಸ್ಟಾರ್ಟ್ ಆಗೋಯಿತು. ಫುಲ್ಲು ಅವರು ಕೈ ಕಾಲೆಲ್ಲ ಶೇಕ್ ಆಗ್ತಾಯಿದೆ. ನನಗೆ ಭಯ ಆಗೋಗಿತ್ತು. ನಾನು ಬಸ್ಸಲ್ಲಿ ಇರಲಿಲ್ಲ ಅವಾಗ, ನಾವು ಕಾಫಿ ಕುಡಿಯೋಣ ಅಂತ ಹೋಗಿದ್ವಿ. ಸೊ ಅವಾಗ ಫುಲ್ಲು ನನಗೆ ಭಯ ಆಗೋಗಿತ್ತು, ಏನಪ್ಪ ಇದು ಆಗ್ತಿದೆ ಇವ್ರಿಗೆ ಅಂತ ಹೇಳಿ. ಸೊ ಅದಾದಮೇಲೆ ಅವ್ರಿಗೆ ಫೀವರ್ ಇವಾಗ ಸ್ವಲ್ಪ ಓಕೆ, ಬಟ್ ಆದರೆ ಟ್ಯಾಬ್ಲೆಟ್ ತೊಗೊಂಡ ಮೇಲೆ ಅವ್ರಿಗೆ ಸರಿ ಹೋಗಿದ್ದು. ಡೋಲೋ 650 ತೊಗೊಂಡ್ರು ನೈಟು, ಆಮೇಲೆ ಸರಿ ಹೋಯಿತು. ಸೊ ಏನೇನು ತಂದಿದ್ದೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಗೈಸ್. ಯಾಕಂದರೆ ನನಗೆ ಆಲ್ರೆಡಿ ತೋರಿಸೋವಷ್ಟು ಇದು ಕೂಡ ಇಲ್ಲ. ನನ್ನ ಪಾಪು ಆಲ್ರೆಡಿ ಎಲ್ಲ ಎತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನು ಫುಲ್ಲು ಆ್ಯಕ್ಟಿವ್ ಆಗೇ ಇದ್ದಾನೆ. ಯಾಕೆ ಅಂತಂದರೆ ಅವನ್ನ ಎತ್ಕೊಂಡು ತಿರುಗಿದ್ದು ನಮಗೆ ಪೇನ್ಸ್ ಇದೆ, ಅವನು ಆರಾಮಾಗಿದ್ನಲ್ಲ. ಸೊ ಅದಕ್ಕೆ ಅವ್ನಿಗೆ ಆ ಥರ ಏನಿಲ್ಲ. ಕಾಲೆಲ್ಲ ನೋಡಿ ಎಷ್ಟು ಊದಿದೆ. ಸೊ ಸಿಕ್ಕಾಪಟ್ಟೆ ಕೈಕಾಲೆಲ್ಲ ನೋವ್ತಾ ಇದೆ. ಇವಾಗ ಸದ್ಯಕ್ಕೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹಬ್ಬಕ್ಕೆ ಏನಿಲ್ಲ, ಹಿಟ್ಟಿನ ಬೇಳೆ ಸಾರು ಮಾಡಿದ್ರೆ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ಏನಾದರೂ ಮಾಡಿದ್ರೆ. ಹಬ್ಬದ ವಿಡಿಯೋ ಕೂಡ ಈ ಸಲ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಯಾಕಂದರೆ ಹಬ್ಬ ಸೆಲೆಬ್ರೇಷನ್ ಏನು ಅಷ್ಟು ಇದರಲ್ಲಿ ಮಾಡೋಕ್ಕೂ ಆಗಲ್ಲ. ನೋಡೋಣ ಹೇಗೋಗುತ್ತೆ ಅದು ಹಬ್ಬದೆಲ್ಲ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ನಾನು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹೋಪ್ ನಿಮಗೆ ಈ ಒಂದು ಜರ್ನಿ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಗೈಸ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.